ಸನಾತನ ಧರ್ಮದ ಒಂದು ಪ್ರತೀತವಾದಂತಹ ಒಂದು ಅಂದ್ರೆ ಕುಂಭಮೇಳ, ಮಹಾಕುಂಭಮೇಳ ಇವತ್ತು ಅದಕ್ಕೆ ಚಾಲನೆ ಸಿಕ್ಕಿದೆ. ಬಟ್ ಆದ್ರೆ ಇದರ ಸಾರಥಿ ಯಾರು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಕನ್ನಡಿಗ. ಹಾಗಾದ್ರೆ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕುಂಭಮೇಳ, ಮಹಾಕುಂಭಮೇಳ ಸನಾತನಿಗಳ ಭಕ್ತಿಯ ಸಾರ, ಸಾಧು ಸಂತರ ಸಮಾಗಮ. ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಕನ್ನಡಿಗನ ಸಾರಥ್ಯದಲ್ಲಿ ಮಹಾಕುಂಭಮೇಳ. ಕರುನಾಡ ಡಿಸಿ ಮೇಲೆ ಸಿಎಂ ಯೋಗಿಗೆ ಭರವಸೆ. ಈ ಬಾರಿಯ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಕನ್ನಡಿಗರ ಸಾರಥ್ಯದಲ್ಲಿ ನಡೆದಿದೆ. ಮಹಾಕುಂಭಮೇಳದ ಮೇಲಾಧಿಕಾರಿಯಾಗಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕನ್ನಡಿಗ ಐಎಎಸ್ ಅಧಿಕಾರಿಯನ್ನೇ ನೇಮಕ ಮಾಡಿದ್ದಾರೆ. ಬೆಂಗಳೂರು ಮೂಲದ ವಿಜಯ್ ಕಿರಣ್ ಆನಂದ್ ಸಾರಥ್ಯದಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ. ಕುಂಭಮೇಳಕ್ಕೆ ಕನ್ನಡಿಗನೇ ಸಾರಥಿ. ದಕ್ಷ ಐಎಎಸ್ ಅಧಿಕಾರಿ ವಿಜಯ ಕಿರಣ್ ಆನಂದ್ ಬೆಂಗಳೂರಿನ ಇಂದಿರಾನಗರದ ನಿವಾಸಿ. ವಿಜಯ ಕಿರಣ್ ಆನಂದ್ ಈಗ ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಯಾಗಿದ್ದಾರೆ. ವಿಜಯ ಈ ಹಿಂದೆ ಗೋರಖ್ಪುರ ಜಿಲ್ಲಾಧಿಕಾರಿಯಾಗಿದ್ರು. ಈ ವೇಳೆ ವಿಜಯ ಕಿರಣ್ ದಕ್ಷತೆಯನ್ನ ಸಿಎಂ ಯೋಗಿ ಹತ್ತಿರದಿಂದ ನೋಡಿದ್ರು. ಹೀಗಾಗಿ ಈಗ ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಯಾಗಿ ಅವರನ್ನೇ ನೇಮಿಸಿ ಮಹಾಕುಂಭಮೇಳದ ಮಹತ್ವದ ಜವಾಬ್ದಾರಿಯನ್ನ ನೀಡಿದ್ದಾರೆ. 2021 ಕುಂಭಮೇಳಕ್ಕೆ ಕನ್ನಡಿಗ ಡಿಸಿಎ ಮೇಲಾಧಿಕಾರಿ. 2021 ಕುಂಭಮೇಳಕ್ಕೆ ಮೇಲಾಧಿಕಾರಿಯಾಗಿ ಕನ್ನಡಿಗ ಐಎಎಸ್ ಅಧಿಕಾರಿ ಸುಹಾಸ್ ಯತಿರಾಜ್ ನೇಮಿಸಲಾಗಿತ್ತು. ಇದೀಗ ಮತ್ತೊಬ್ಬ ಕನ್ನಡಿಗರ ನೇತೃತ್ವದಲ್ಲಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ನಡೆಯುತ್ತಿದೆ. ನಿಜಕ್ಕೂ ಇದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಸನಾತನ ಧರ್ಮದ ಒಂದು ಪ್ರತೀತವಾದಂತಹ ಒಂದು ಅಂದ್ರೆ ಕುಂಭಮೇಳ, ಮಹಾಕುಂಭಮೇಳ ಇವತ್ತು ಅದಕ್ಕೆ ಚಾಲನೆ ಸಿಕ್ಕಿದೆ. ಬಟ್ ಆದ್ರೆ ಇದರ ಸಾರಥಿ ಯಾರು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಕನ್ನಡಿಗ. ಹಾಗಾದ್ರೆ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕುಂಭಮೇಳ, ಮಹಾಕುಂಭಮೇಳ ಸನಾತನಿಗಳ ಭಕ್ತಿಯ ಸಾರ, ಸಾಧು ಸಂತರ ಸಮಾಗಮ. ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಕನ್ನಡಿಗನ ಸಾರಥ್ಯದಲ್ಲಿ ಮಹಾಕುಂಭಮೇಳ. ಕರುನಾಡ ಡಿಸಿ ಮೇಲೆ ಸಿಎಂ ಯೋಗಿಗೆ ಭರವಸೆ. ಈ ಬಾರಿಯ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಕನ್ನಡಿಗರ ಸಾರಥ್ಯದಲ್ಲಿ ನಡೆದಿದೆ. ಮಹಾಕುಂಭಮೇಳದ ಮೇಲಾಧಿಕಾರಿಯಾಗಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕನ್ನಡಿಗ ಐಎಎಸ್ ಅಧಿಕಾರಿಯನ್ನೇ ನೇಮಕ ಮಾಡಿದ್ದಾರೆ. ಬೆಂಗಳೂರು ಮೂಲದ ವಿಜಯ್ ಕಿರಣ್ ಆನಂದ್ ಸಾರಥ್ಯದಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ. ಕುಂಭಮೇಳಕ್ಕೆ ಕನ್ನಡಿಗನೇ ಸಾರಥಿ. ದಕ್ಷ ಐಎಎಸ್ ಅಧಿಕಾರಿ ವಿಜಯ ಕಿರಣ್ ಆನಂದ್ ಬೆಂಗಳೂರಿನ ಇಂದಿರಾನಗರದ ನಿವಾಸಿ. ವಿಜಯ ಕಿರಣ್ ಆನಂದ್ ಈಗ ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಯಾಗಿದ್ದಾರೆ. ವಿಜಯ ಈ ಹಿಂದೆ ಗೋರಖ್ಪುರ ಜಿಲ್ಲಾಧಿಕಾರಿಯಾಗಿದ್ರು. ಈ ವೇಳೆ ವಿಜಯ ಕಿರಣ್ ದಕ್ಷತೆಯನ್ನ ಸಿಎಂ ಯೋಗಿ ಹತ್ತಿರದಿಂದ ನೋಡಿದ್ರು. ಹೀಗಾಗಿ ಈಗ ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಯಾಗಿ ಅವರನ್ನೇ ನೇಮಿಸಿ ಮಹಾಕುಂಭಮೇಳದ ಮಹತ್ವದ ಜವಾಬ್ದಾರಿಯನ್ನ ನೀಡಿದ್ದಾರೆ. 2021 ಕುಂಭಮೇಳಕ್ಕೆ ಕನ್ನಡಿಗ ಡಿಸಿಎ ಮೇಲಾಧಿಕಾರಿ.
2021ರ ಕುಂಭಮೇಳಕ್ಕೆ ಮೇಲಾಧಿಕಾರಿಯಾಗಿ ಕನ್ನಡಿಗ ಐಎಎಸ್ ಅಧಿಕಾರಿ ಸುಹಾಸ್ ಯತಿರಾಜ್ ನೇಮಿಸಲಾಗಿತ್ತು. ಇದೀಗ ಮತ್ತೊಬ್ಬ ಕನ್ನಡಿಗರ ನೇತೃತ್ವದಲ್ಲಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ನಡೆಯುತ್ತಿದೆ. ನಿಜಕ್ಕೂ ಇದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಸನಾತನ ಧರ್ಮದ ಒಂದು ಪ್ರತೀತವಾದಂತಹ ಒಂದು ಅಂದರೆ ಕುಂಭಮೇಳ, ಮಹಾಕುಂಭಮೇಳ, ಇವತ್ತು ಅದಕ್ಕೆ ಚಾಲನೆ ಸಿಕ್ಕಿದೆ. ಬಟ್ ಆದರೆ ಇದರ ಸಾರಥಿ ಯಾರು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಕನ್ನಡಿಗ. ಹಾಗಾದ್ರೆ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕುಂಭಮೇಳ, ಮಹಾಕುಂಭಮೇಳ, ಸನಾತನಿಗಳ ಭಕ್ತಿಯ ಸಾರ, ಸಾಧು ಸಂತರ ಸಮಾಗಮ. ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಕನ್ನಡಿಗನ ಸಾರಥ್ಯದಲ್ಲಿ ಮಹಾಕುಂಭಮೇಳ. ಕರುನಾಡ ಡಿಸಿ ಮೇಲೆ ಸಿಎಂ ಯೋಗಿಗೆ ಭರವಸೆ. ಈ ಬಾರಿಯ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಕನ್ನಡಿಗರ ಸಾರಥ್ಯದಲ್ಲಿ ನಡೆಯುತ್ತಿದೆ. ಮಹಾಕುಂಭಮೇಳದ ಮೇಲಾಧಿಕಾರಿಯಾಗಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕನ್ನಡಿಗ ಐಎಎಸ್ ಅಧಿಕಾರಿಯನ್ನೇ ನೇಮಕ ಮಾಡಿದ್ದಾರೆ. ಬೆಂಗಳೂರು ಮೂಲದ ವಿಜಯ್ ಕಿರಣ್ ಆನಂದ್ ಸಾರಥ್ಯದಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ. ಕುಂಭಮೇಳಕ್ಕೆ ಕನ್ನಡಿಗನೇ ಸಾರಥಿ. ದಕ್ಷ ಐಎಎಸ್ ಅಧಿಕಾರಿ ವಿಜಯ ಕಿರಣ್ ಆನಂದ್ ಬೆಂಗಳೂರಿನ ಇಂದಿರಾನಗರದ ನಿವಾಸಿ. ವಿಜಯ ಕಿರಣ್ ಆನಂದ್ ಈಗ ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಯಾಗಿದ್ದಾರೆ. ವಿಜಯ ಈ ಹಿಂದೆ ಗೋರಖ್ಪುರ ಜಿಲ್ಲಾಧಿಕಾರಿಯಾಗಿದ್ರು. ಈ ವೇಳೆ ವಿಜಯ ಕಿರಣ್ ದಕ್ಷತೆಯನ್ನ ಸಿಎಂ ಯೋಗಿ ಹತ್ತಿರದಿಂದ ನೋಡಿದ್ರು. ಹೀಗಾಗಿ ಈಗ ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಯಾಗಿ ಅವರನ್ನೇ ನೇಮಿಸಿ ಮಹಾಕುಂಭಮೇಳದ ಮಹತ್ವದ ಜವಾಬ್ದಾರಿಯನ್ನ ನೀಡಿದ್ದಾರೆ. 2021ರ ಕುಂಭಮೇಳಕ್ಕೆ ಕನ್ನಡಿಗ ಡಿಸಿಎ ಮೇಲಾಧಿಕಾರಿ. 2021ರ ಕುಂಭಮೇಳಕ್ಕೆ ಮೇಲಾಧಿಕಾರಿಯಾಗಿ ಕನ್ನಡಿಗ ಐಎಎಸ್ ಅಧಿಕಾರಿ ಸುಹಾಸ್ ಯತಿರಾಜ್ ನೇಮಿಸಲಾಗಿತ್ತು. ಇದೀಗ ಮತ್ತೊಬ್ಬ ಕನ್ನಡಿಗರ ನೇತೃತ್ವದಲ್ಲಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ನಡೆಯುತ್ತಿದೆ. ನಿಜಕ್ಕೂ ಇದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಸನಾತನ ಧರ್ಮದ ಒಂದು ಪ್ರತೀತವಾದಂತಹ ಒಂದು ಅಂದರೆ ಕುಂಭಮೇಳ, ಮಹಾಕುಂಭಮೇಳ, ಇವತ್ತು ಅದಕ್ಕೆ ಚಾಲನೆ ಸಿಕ್ಕಿದೆ. ಬಟ್ ಆದರೆ ಇದರ ಸಾರಥಿ ಯಾರು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಕನ್ನಡಿಗ. ಹಾಗಾದ್ರೆ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕುಂಭಮೇಳ, ಮಹಾಕುಂಭಮೇಳ, ಸನಾತನಿಗಳ ಭಕ್ತಿಯ ಸಾರ, ಸಾಧು ಸಂತರ ಸಮಾಗಮ. ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಕನ್ನಡಿಗನ ಸಾರಥ್ಯದಲ್ಲಿ ಮಹಾಕುಂಭಮೇಳ. ಕರುನಾಡ ಡಿಸಿ ಮೇಲೆ ಸಿಎಂ ಯೋಗಿಗೆ ಭರವಸೆ. ಈ ಬಾರಿಯ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಕನ್ನಡಿಗರ ಸಾರಥ್ಯದಲ್ಲಿ ನಡೆಯುತ್ತಿದೆ. ಮಹಾಕುಂಭಮೇಳದ ಮೇಲಾಧಿಕಾರಿಯಾಗಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕನ್ನಡಿಗ ಐಎಎಸ್ ಅಧಿಕಾರಿಯನ್ನೇ ನೇಮಕ ಮಾಡಿದ್ದಾರೆ. ಬೆಂಗಳೂರು ಮೂಲದ ವಿಜಯ್ ಕಿರಣ್ ಆನಂದ್ ಸಾರಥ್ಯದಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ.